ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಫ್ಜಲುರ್ ರೆಹಮಾನ್, ಕಾರ್ಯದರ್ಶಿ ಸಿರಾ ತಾಲೂಕು ವೈದ್ಯರ ಸಂಘ. ನಾವು ಈ ದಿನ ಅಂದರೆ ದಿನಾಂಕ 28/7/2024 ವೈದ್ಯರ ದಿನಾಚರಣೆಯನ್ನು ಸರಳವಾಗಿ ಹಾಗೂ ಅಚ್ಚುಕಟ್ಟಾಗಿ ನಮ್ಮ ಶಿರಾದಲ್ಲಿ ಮಾಡುತ್ತಿದ್ದೇವೆ. ಇಲ್ಲಿ ಎಲ್ಲ ಶಿರಾ ತಾಲೂಕಿನ ಖಾಸಗಿ ಹಾಗೂ ಸರ್ಕಾರಿ ವೈದ್ಯರು ಮತ್ತು ಅವರ ಕುಟುಂಬಸ್ಥರು ಹಾಗೂ ಎಲ್ಲ ಪುಟಾಣಿ ಮಕ್ಕಳು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಈ ಒಂದು ವೇದಿಕೆಗೆ ನಾವು ಡಾಕ್ಟರ್ ನಿರ್ಮಲಾ ದೇವಿ ವೇದಿಕೆ ಎಂದು ಅವರ ಜ್ಞಾಪಕಾರ್ಥ ನಾವು ಮಾಡುತ್ತಿದ್ದೇವೆ. ಇದಕ್ಕೆ ಕಾರಣ ಡಾಕ್ಟರ್ ನಿರ್ಮಲಾ ದೇವಿಯವರು ಈ ತಾಲ್ಲೂಕಿಗೆ ನೀಡಿದಂತಹ ಅಪಾರವಾದಂತಹ ಸೇವೆ. ಈ ತಾಲ್ಲೂಕಿಗೆ ಡಾಕ್ಟರ್ ನಿರ್ಮಲಾ ದೇವಿಯವರು ಸುಮಾರು 40-45 ವರ್ಷದ ಸುದೀರ್ಘ ಕಾಲ ಯಾವುದೇ ಒಬ್ಬ ಲೇಡಿ ಡಾಕ್ಟರ್ ಇಲ್ಲದಾಗ ಅವರು ಮಾಡಿದಂತಹ ಸೇವೆ ಬಹಳ ಅನನ್ಯ. ಅದನ್ನು ಎಲ್ಲ ಮನೆಗಳಲ್ಲೂ ಸಹ ಅದನ್ನು ಜ್ಞಾಪಿಸ್ಕೊತಾರೆ. ಹಾಗಾಗಿ ಆ ಒಂದು ದೊಡ್ಡ ಆತ್ಮಕ್ಕೆ ನಾವೊಂದು ಕೊಟ್ಟಿರುವಂಥ ಒಂದು ಸಣ್ಣ ಗೌರವ ಅಂತ ನಾವು ಇದನ್ನು ಭಾವಿಸ್ತಾ ನಾವೆಲ್ಲ ನಮ್ಮ ತಾಲೂಕಿನ ವೈದ್ಯರು, ವೈದ್ಯ ಮಿತ್ರರು, ಕುಟುಂಬಸ್ಥರು ಎಲ್ಲರೂ ಸೇರಿ ಇವತ್ತು ಅವರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಡಾಕ್ಟರ್ ನಿರ್ಮಲಾ ದೇವಿ ವೇದಿಕೆ ಅಂತ ಈ ವೈದ್ಯಕೀಯ ದಿನಾಚರಣೆಯನ್ನು ಮಾಡಿದ್ದೇವೆ. ಹಾಗೆ ನಮ್ಮ ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ಹಾಗೆ ಖಜಾಂಚಿಗಳು ಹಾಗೂ ಎಲ್ಲ ಕಾರ್ಯಕಾರಿಣಿ ಸದಸ್ಯರು, ಶಿರಾ ತಾಲೂಕು ವೈದ್ಯರ ಸಂಘದ ಸದಸ್ಯರು, ನಮ್ಮ ಒಂದೇ ಒಂದು ಧ್ಯೇಯ ಏನಂದರೆ ನಮ್ಮ ಶಿರಾ ತಾಲೂಕಿನಲ್ಲಿ ಆದಷ್ಟು ಎಲ್ಲ ಜನರಿಗೆ ಒಳ್ಳೆಯ ಆರೋಗ್ಯ ಹಾಗೂ ಸ್ಥೈರ್ಯ ಬರಲಿ. ಈ ಬರುವಂತಹ ರೋಗ ರುಜಿನಗಳಿಂದ ದೂರವಾಗಿ ನಮ್ಮ ಶಿರಾ ತಾಲೂಕಿನ ಜನತೆ ಆರೋಗ್ಯದ ಸಮಸ್ಯೆಯಿಂದ ದೂರ ಆಗಿ ಎಲ್ಲರೂ ಆರೋಗ್ಯವಾಗಿ ಬಾಳಲಿ ಅಂತ ನಾವು ಹೇಳುತ್ತಾ, ಹಾಗೂ ಅದೇ ರೀತಿ ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ಈ ವೈದ್ಯಕೀಯ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ನಾನು ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಕಾರ್ಯಕಾರಿಣಿಯ ಸದಸ್ಯರ ಪರವಾಗಿ ಎಲ್ಲರಿಗೂ ಸಹ ಶುಭವನ್ನು ಕೋರುತ್ತಾ ಈ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿ ನಮಗಿರೋ ಮೈನ್ ಪ್ರಾಬ್ಲಮ್ಮು ವೈದ್ಯೋ ನಾರಾಯಣೋ ಹರಿ ಅಂದ್ಬಿಡ್ತೀರಿ. ವಿ ಆರ್ ನಾಟ್ ಡೀಲಿಂಗ್ ವಿತ್ ಫೈಲ್ಸ್. ಯಾವುದೇ ಒಬ್ಬ ವ್ಯಕ್ತಿ ಫೈಲನ್ನು ತಪ್ಪು ಬರೆದ್ರೆ ಮತ್ತೊಬ್ಬನಿಗೆ ಅವಕಾಶ ಇರುತ್ತೆ. ಇಲ್ಲಿ ನಾವು ತಪ್ಪು ಸರಿಪಡಿಸ್ಕೊಳ್ಳೋಕ್ಕೆ ಅಥವಾ ಮೇಲ್ನವನು ಅದರ FDC ತಪ್ಪು ಮಾಡಿದ್ರೆ ಆಫೀಸ್ ಸೂಪರ್ಡೆಂಟ್ ತಪ್ಪು ಮಾಡಿದ್ರೆ ಇದು AO ತಪ್ಪು ಮಾಡಿದ್ರೆ ಅಧಿಕಾರಿಗಳು ಸರಿ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಇಲ್ಲಿ ವೈದ್ಯ ಒಬ್ಬನೇ ಇರ್ತಾನೆ, ಅಲ್ಲಿ ಅವನಿಗೆ 100 ಪ್ರೆಷರ್ಸ್ ಇರ್ತದೆ. ಅದರ ಮಧ್ಯೆ ಸರ್ಕಾರದಲ್ಲಂತೂ 100 ಜನ ವೈದ್ಯರು ರೋಗಿಗಳು ನುಗ್ತಾನೆ ಇರ್ತಾರೆ. ಮೊನ್ನೆ ಈಗ ಇದರಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದಾಯಿತು. ಒಬ್ಬ ಆಕ್ಸಿಡೆಂಟಾಗಿ ಸಾಯ್ತಾ ಇರುವಂಥ ಪೇಷಂಟ್, ಗ್ಯಾಸ್ಪಿಂಗ್ ಪೇಷಂಟು, ಇನ್ನೊಬ್ಬ ಜಸ್ಟ್ ಬಿದ್ದು ಚಿಕ್ಕ ಗಾಯ ಮಾಡ್ಕೊಂಡು ಬಂದಿರೋನು ನನ್ನನ್ನು ನೋಡು, ಅವನು ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ತುಂಬ ಸೀರಿಯಸ್ ಆಗಿದ್ದಾನೆ, ಆ ವ್ಯಕ್ತಿ ಸಾಯೋ ಸ್ಟೇಜಲ್ಲಿದ್ದಾನೆ. ಆ ವ್ಯಕ್ತಿನ ಸರ್ಜನ್ ಆದವನು ನೋಡ್ತಾ ಇದ್ದಾಗ ನನ್ನನ್ನು ನೋಡು ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರನ್ನ ಹಿಡಿದು ಹೊಡೆದಂತಹ ಒಂದು ಸನ್ನಿವೇಶ ಈಗ 2-3 ದಿನಗಳ ಹಿಂದೆ ಗುಲ್ಬರ್ಗ ಜಿಲ್ಲೆಯಲ್ಲಿ. ಆವಾಗ ಏನಾಗುತ್ತೆ, ಆವಾಗ ಸಾರ್ವಜನಿಕರು, ಮಾಧ್ಯಮದವರು, ರಾಜಕಾರಣಿಗಳು, ಪ್ರತಿನಿಧಿಗಳು ಎಲ್ಲ ಇವರು ವೈದ್ಯರ ಪರವಾಗಿ ನಿಂತ್ಕೊಂಡ್ರೆ, ವೈದ್ಯರ ಸಂಘ ಅಥವಾ IMA ಇದು ನಿಂತ್ಕೊಳ್ಳೋಂಗಲ್ಲ, ಎಲ್ಲರೂ ನಿಂತ್ಕೊಂಡ್ರೆ ಆವಾಗ ನಮಗೆ ಒಂದು ಮಾನಸಿಕ ಸ್ಥೈರ್ಯ ಅನ್ನೋದಿರುತ್ತೆ. ನಾವು ಸಮಾಜ ಜೊತೆಗಿರೋಣ. ಈಗೇನಾಗ್ತಾ ಇದ್ವಿ, ನಾವು ವೈದ್ಯರಾಗ್ತಾ ಇದ್ವಿ, ವೈದ್ಯೋ ನಾರಾಯಣೋ ಹರಿ ಆಗ್ತಾ ಇಲ್ಲ. ಯಾರನ್ನೇ ಅದು ಶತ್ರುಗಳನ್ನು ನೋಡ್ಬೇಕಾದ್ರು ನಿಮ್ಮ ಮಧ್ಯದಲ್ಲಿ ಏನಾದ್ರು ಶತ್ರುತ್ವ ಇದ್ದರೂ ಸಹ ಆ ಒಂದು ಕ್ಷಣದಲ್ಲಿ ನಾವು ದೇವರ ಥರನೇ ಈಗ ಅವನು ಬದುಕಲಿ, ಮುಂದೆ ಬೇಕಾದ್ರೆ ಗುದ್ದಾರನ ಅನ್ನೋದು ನಮ್ಮ ಮನಸ್ಥಿತಿನೇ ಅದು. ಆದರೆ ಅವರೇನು ಅಂದ್ಕೊಳ್ತಾರೆ, ನಮಗೆ ಪರಿಚಯನೇ ಇಲ್ದಿರೋಂಥ ವ್ಯಕ್ತಿ ಅವನು 25 ವರ್ಷ ಕುಡಿದು ಇನ್ನೊಂದು ಹಾಳು ಮಾಡಿಕೊಂಡು ಅದು ಆಕ್ಸಿಡೆಂಟಾಗಿ ಹಾಳು ಮಾಡ್ಕೊಂಡು ಬಂದು ಅವತ್ತಿನ ದಿನ ಕೊನೆ ಗಣಿಗೆಯಲ್ಲಿ ಗ್ಯಾಸ್ಪಿಂಗ್ ಸ್ಟೇಜ್ನಲ್ಲಿ ಅಂತೀವಲ್ಲ, ಆ ಸ್ಟೇಜ್ನಲ್ಲಿ ಬಂದು ನಾವೇನು ಸ್ಟೆತ್ತಿಟ್ಟು ಒಂದು ಇಂಜೆಕ್ಷನ್ ಕೊಟ್ಟಿರ್ತೀವಿ, ಸತ್ತು ಹೋದರೆ ವೈದ್ಯರ ನೆಗ್ಲಿಜೆನ್ಸ್ ಅಂತ ಅಂತೀವಿ. ಇದನ್ನು ವೈಭವೀಕರಿಸೋದು ಯಾರು? ನಾಲ್ಕನೇ ಪಿಲ್ಲರು ವೈಭವೀಕರಿಸುತ್ತೆ. ಅದಕ್ಕೆ ವೋಟರ್ ಲಿಸ್ಟ್ ಅಂತ ಇರೋವಂಥ ರಾಜಕಾರಣಿಗಳು ಅದಕ್ಕೆ ವೈಭವೀಕರಿಸ್ತಾರೆ ಅಂತ ತೆಗೆದಾಕು. ಯಾಕೆಂದರೆ ನಮ್ಮಿಂದ ಅವ್ರಿಗೇನೂ ಕೆಲಸ, ಅದು ಸರ್ಕಾರಿ ವೈದ್ಯರಿಗೆ ಎಲ್ಲಿಂದನೋ ಬಂದು ಎಲ್ಲೋ ಕೂತ್ಕೊಂಡಿರ್ತೀವಿ, ನಮಗೆ ಅವರು ನಮ್ಮಿಂದ ಅವ್ರಿಗೇನೂ ಬೆನಿಫಿಟ್ ಇರೋಲ್ಲ. ಆ ವೈಭವೀಕರಣ ಒಂದು ಕಡೆ, ರಾಜಕಾರಣಿಗಳ ಬೇಡವಾದಂಥ ನಾವು ಇನ್ನೊಂದು ಕಡೆ ಆಗಿ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯವನ್ನು ಇದು ಹೋಗ್ಬಿಟ್ಟಿರುತ್ತೆ. ಮಾನಸಿಕ ಸ್ಥೈರ್ಯ ನಮಗೆ ಕಳ್ಕೊಂಡ್ರೆ ಏನಾಗುತ್ತೆ, ಅದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಅದೇ ಕಮ್ಯುನಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಅದೇ ಸಮಾಜದ ಮೇಲೆ ಎಫೆಕ್ಟ್ ಆಗುತ್ತೆ. ನಮಗೂ ತುಂಬ ನೋವಾಗ್ತಾ ಇರುತ್ತೆ, ನಾನು ನನ್ನ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇದನ್ನು ಕ್ರಿಯೇಟ್ ಮಾಡಬೇಕಾದ ಯಾರ್ದು? ಸಮಾಜದ ಜವಾಬ್ದಾರಿ.
ಸಮಾಜದಲ್ಲಿ ಯಾರು ನಾನು ಬಿಟ್ಟು ಇನ್ನೂ 99 ಜನ ಇರ್ತಾರಲ್ಲ, ಆ 99 ಜನ ಜವಾಬ್ದಾರಿನೂ ಅದಾಗಿರುತ್ತೆ. ಅದನ್ನು ಮಾಡಿದ್ರೆ ಈ ವೈದ್ಯರ ದಿನಾಚರಣೆಗೆ ಒಂದು ಮೆರುಗು, ನಮ್ಮ ಇವರಿಗೆ ಯಾರೋ ಬೇಸಿರಾಯಿಗೆ ಒಂದು ಮೆರುಗು, ನಿರ್ಮಲಾದೇವಿಯವರಿಗೂ ವೇದಿಕೆಗೆ ಒಂದು ಮೆರುಗು, ಆ ರೀತಿ ಮಾಡುವಂತಹ ವಾತಾವರಣವನ್ನು ಎಲ್ಲ ಸೇರಿ ಕ್ರಿಯೇಟ್ ಮಾಡೋಣ. ನಿಮ್ಮ ತಪ್ಪು ಅಂತಿಲ್ಲ ಈಗ, ಯಾಕಂದರೆ ಎಲ್ಲ ನೆಗೆಟಿವ್ ನ್ಯೂಸ್ ನೋಡುವಂಥ ಕಾಲ ಈಗ ಡಾಕ್ಟ್ರು ಸರಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ, ಇವನು ಸರಿ ಇಲ್ಲ ಅಂದ ತಕ್ಷಣ ಅದಕ್ಕೆ ಎಸ್ ಅಂತ ಲೈಕ್ ಮಾಡೋರು 100 ಜನ ಇದ್ದಾರೆ. ಆ 100 ಜನ ಮನಪರಿಸ್ಥಿತಿಯನ್ನು ಮಾಡಬೇಕಾದವ್ರು ಯಾರು? ಮತ್ತೆ ನಾವು ಅಂದರೆ ಸಮಾಜ. ಆ ಸಮಾಜವನ್ನು, ಸಮಾಜವನ್ನು ಅಥವಾ ಸರಿ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿಗಳು ನಮ್ಮೆಲ್ಲರ ಮೇಲೂ ಇದೆ. ಡಾಕ್ಟರ್ಸ್ ಡೇ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅದು ಹೇಳಬೇಕು, ನಾವು ಅದು ಹೇಳಲೇಬೇಕಾಗ್ತದೆ. ಎಲ್ರಿಗೂ ಗೊತ್ತಿರೋ ವಿಷಯ, BC ರಾಯ್ ಅಂತ ಒಬ್ಬರು ವೈದ್ಯರಿದ್ದರು. ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ತುಂಬ ರೆಗ್ಯುಲರಾಗಿ ತುಂಬ ವರ್ಕ್ ಮಾಡೋರು, ಹಾನೆಸ್ಟಾಗಿ ವರ್ಕ್ ಮಾಡ್ತಿದ್ರು ಡಾಕ್ಟ್ರು. ಎಷ್ಟೋ ಜನ ನಮ್ಮ ಡಾಕ್ಟ್ರು ಪೇಷಂಟ್ಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ. ಎಷ್ಟೋ ಸಾರಿ ನಾವು ಯಾವುದೇ ಒಂದು ರಿಸ್ಕ್ ತಗೊಂಡು ಒಂದು ಪೇಷಂಟ್ ನೋಡಬೇಕಂದ್ರೆ ಆ ಪೇಷಂಟಿಂದ ಕಾಯಿಲೆ ನಮ್ಗೆ ಹರಡ್ತದೆ ಅನ್ನೋದು ಚಿಂತೆ ಇಲ್ದಿರ ನಾವು ಕೆಲಸ ಮಾಡ್ತಾಯಿರ್ತೀವಿ ಎಷ್ಟೋ ಜನ ಡಾಕ್ಟ್ರುಗಳು. ಅದೇ ಥರ BC ರಾಯ್ ಅವರು, ಅವ್ರು ಚೀಫ್ ಮಿನಿಸ್ಟರ್ ಆದ್ರೂ ಒಂದು 10 ಪೇಷಂಟ್ ನೋಡಿಬಿಟ್ಟು ಅವರು ಆಮೇಲೆ ಆಫೀಸ್ಗೆ ಹೋಗ್ತಾಯಿದ್ರು. ಅಷ್ಟು ಒಂದು ಒಳ್ಳೆ ಡಾಕ್ಟ್ರು. ಈ ಒಂದು ಏನಂದರೆ ಅಷ್ಟು ಒಳ್ಳೆ ಡಾಕ್ಟ್ರುಗಳು ಇದ್ದಾರೆ ನಮ್ಮ ಇದರಲ್ಲಿ. ಜುಲೈ 1 ಅವ್ರು ಹುಟ್ಟಿದ್ದು ಸತ್ತಿದ್ದು ಅದೇ ದಿನ. ಎಷ್ಟು ಜನಕ್ಕೆ ಆ ಭಾಗ್ಯ ಬರ್ತದೆ ಹೇಳಲಿಕ್ಕಾಗಲ್ಲ ಆ ಥರ. ಸೊ ಅವರ ಜ್ಞಾಪಕಾರ್ಥವಾಗಿ ನಾವೇನು ಮಾಡ್ತಿದ್ದೀವಿ, ಡಾಕ್ಟರ್ಸ್ ಡೇ ಅಂತ ಎವ್ರಿ ವರ್ಷ ಜುಲೈ 1 ಮಾಡ್ತಿರ್ತೀವಿ. ಬಟ್ ನಮ್ಮ ಒಂದು ಅನ್ಯೋನ್ಯ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಡೇಟ್ಸು ಮಾಡ್ಬೋದು. ಬಟ್ ಸ್ಟೇಟಲ್ಲಿ ಜುಲೈ 1ನೇ ತಾರೀಕೆ ನಾವು ಮಾಡಲೇಬೇಕಾಗ್ತದೆ ಯಾವತ್ತು ಇದು ಡಾಕ್ಟರ್ಸ್ ಡೇ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಯಾರು ತುಂಬ ಕಷ್ಟಪಟ್ಟು ದುಡಿದಿರ್ತಾರೋ, ಯಾರು ಹೆಚ್ಚು ಒಂದು ಶ್ರಮ ಪಟ್ಟಿರ್ತಾರೋ ಅಂಥವ್ರಿಗೆ ನಾವೇನು ಮಾಡ್ತೀವಿ, ರೆಕಗ್ನೈಸ್ ಮಾಡ್ತೀವಿ. ಅಂಥವ್ರಿಗೆ ಒಂದು ನಾವು ಅವಾರ್ಡ್ ಅಂತ ಡಾಕ್ಟರ್ಸ್ ಡೇ ಅವಾರ್ಡು ಕರ್ನಾಟಕ ಸ್ಟೇಟಿಂದ ಅಂತ ಕೊಡ್ತೀವಿ. ವೈದ್ಯರಾದಂಥವರು ಮೊದಲ ಆದ್ಯತೆ ವೈದ್ಯರು ತಮ್ಮ ಆರೋಗ್ಯಕ್ಕಿಂತ ಹೆಚ್ಚಾಗಿ, ತಮ್ಮ ಕುಟುಂಬದ ಆರೋಗ್ಯಕ್ಕಿಂತ ಹೆಚ್ಚಾಗಿ ರೋಗಿಗಳ ಆರೋಗ್ಯವನ್ನು ಬಯಸ್ತಾರೆ. ಯಾಕೆಂದರೆ ನಮ್ಮ ಮೇಲ್ಪಂಕ್ತಿ ಜಾಗತಿಕ ಮಟ್ಟದಲ್ಲಿ ಹಿಪೋಕ್ರಾಟ್ಸ್ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ನಮಗೆ BC ರಾಯರವರಿದ್ದಾರೆ, ಪರಂಪರಾಗತವಾಗಿ ನಮಗೆಲ್ಲನೂ ಸುಶ್ರುತ ಇರ್ಬೋದು, ಚರಕ ಇರ್ಬೋದು, ಧನ್ವಂತರಿ ನಮಗೆ ಆದರ್ಶಪ್ರಾಯರು. ಹಾಗಾಗಿ ವೈದ್ಯರಿಗೆ ನಮಗೆ ಒಳ್ಳೆ ಒಂದು ಹಿನ್ನೆಲೆ ಇದೆ. ನಮಗೆ ಆ ಹಿನ್ನೆಲೆಯಲ್ಲಿ ನಾವು ಬರ್ತಾ ಇರ್ತೀವಿ. ಅದರಿಂದ ವೈದ್ಯರು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ. ಕೆಟ್ಟದನ್ನು ಬಯಸೋವನು ವೈದ್ಯನೇ ಅಲ್ಲ. ಹಾಗಾಗಿ ವೈದ್ಯರಿಂದ ಏನಾದರೂ ಸಣ್ಣ ಪುಟ್ಟ ಇದಾದಂಥ ಸಂದರ್ಭದಲ್ಲಿ ಅದನ್ನು ಜಾಸ್ತಿ ವಿಜೃಂಭಿಸ್ತೇನೆ ನಿನ್ನೆ. ಆ ಬಗ್ಗೆ ಒಂದು ಸ್ವಲ್ಪ ವೈದ್ಯರ ಬಗ್ಗೆ ಒಂದು ಕಳಕಳಿಯನ್ನು ಇಟ್ಕೊಂಡು ಜನಾಭಿಪ್ರಾಯನ ಮೂಡಿಸೋದ ರೀತಿಯಲ್ಲಿ ಮಾಧ್ಯಮಗಳು, ಯಾಕೆಂದರೆ ನಮ್ಮ ಬಗ್ಗೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಆದ ರೀತಿಯಲ್ಲಿ ನಮ್ಮಲ್ಲೂ ಕೆಲವು ಬದಲಾವಣೆಗಳಾಗಿದ್ದಾವೆ. ಆಮೇಲೆ ವೈದ್ಯರು ನಾವೇನು ದೇವರಲ್ಲ, ನಾವು ಮನುಷ್ಯರೇನೇನೆ. ಸೊ ಅದರಿಂದ ಆ ಒಂದು ಸನ್ನಿವೇಶನ ದಯವಿಟ್ಟು ಗಮನದಲ್ಲಿಟ್ಕೊಂಡು ವೈದ್ಯರ ತಪ್ಪುಗಳನ್ನು ನಾನು ಇದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಬೇರೆ ಇದಿದೆ. ಆದರೆ ಅದನ್ನೇ ದೊಡ್ಡದನ್ನು ಮಾಡಬೇಡಿ. ವೈದ್ಯರು ಮಾಡ್ತಕ್ಕಂಥ ಒಳ್ಳೆಯದಕ್ಕೆ ಹೆಚ್ಚಿನ ಮಹತ್ವವನ್ನು ಮಾಧ್ಯಮಗಳು ನೀಡಿದರೆ ನೀವು ಒಂದು ಒಳ್ಳೆಯ ಸಹಾನುಭೂತಿಯನ್ನು ನಮ್ಮ ಸಮಾಜದಲ್ಲಿ ಮೂಡಿಸ್ಬೋದು ಅಂತ ನಾನು ಮಿತ್ರರಲ್ಲಿ ಕೇಳ್ಕೊಳ್ತೀನಿ.